Very good morning, dear students. Next continuation topic in e-commerce is digital signature. So, a digital signature is a mathematical technique used to validate the authenticity and integrity of a message, software, or a digital document, and it is also referred to as electronic signatures or e-signatures. So, digital signatures are often used to implement electronic signatures in a broader term that refers to any electronic data that carries the intent of a signature, but not all the electronic signatures use digital signatures. Practically speaking, each term refers to an electronic form of consent that authenticates a signature's identity. It can be thought of as a digitized mark of approval and is equivalent to a signature made with pen and paper. Digital signature software gives business the ability to collect these legally recognized signatures with more speed and efficiency. So, it assures message or document or any form recipients that the originator is a really who he or she says or who or she is. Each individual who wants to transact or participate in the digital signature process must be fully and uniquely identified and authenticated. So, coming to the meaning of digital signatures, what is the meaning of digital signatures? It is an electronic rather than a written signature that can be used by someone to authenticate the identity of the sender of a message or of the ಎನಿ ಸೈನರ್ ಆಫ್ ಎ ಡಾಕ್ಯುಮೆಂಟ್ ಅಂತಂದರೆ ಈಗ ಯಾವುದೋ ಒಂದು ಡಾಕ್ಯುಮೆಂಟ್ ನಮಗೆ ಬಂದಿದೆ ಅಂತಂದಾಗ ಅಲ್ಲಿ ಸಿಗ್ನೇಚರ್ಸ್ ನೋಡಿರ್ತೀವಿ. ಈಗ ನಮಗೆ ಯಾವುದೊಂದು ಸರ್ಕ್ಯುಲರ್ ಬಂತು, ಒಂದು ಯೂನಿವರ್ಸಿಟಿಯಿಂದನೇ ಒಂದು ಸರ್ಕ್ಯುಲರ್ ಬಂದಾಗ ಅದು ರಿಜಿಸ್ಟ್ರಾರ್ ಕಡೆಯಿಂದನೇ ಕೆಲವೊಂದು ಸರ್ಕ್ಯುಲರ್ ಬರಬೇಕಾಗುತ್ತೆ, ಕೆಲವೊಂದು ಸರ್ಕ್ಯುಲರ್ಸು ಫ್ರಮ್ ವೈಸ್ ಚಾನ್ಸ್ಲರಿಂದನೇ ಬರಬೇಕಾಗುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂತಂದಾಗ ದಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಯೂಸ್ ಅ ಡಿಜಿಟಲ್ ಸಿಗ್ನೇಚರ್ಸ್. ಆ ಡಿಜಿಟಲ್ ಸಿಗ್ನೇಚರ್ಸ್ ಏನು ಮಾಡುತ್ತೆ ಅಂತಂದರೆ ಅವ್ರನ್ನ ಐಡೆಂಟಿಟಿ ಮಾಡುತ್ತೆ. ಸೊ ಇವರು ಕಳಿಸಿರೋದು ಜಿನೈನ್ ಮಾಡುತ್ತೆ, ಆ ಸರ್ಟಿಫಿಕೇಟ್ನ ನಾವು ನಂಬಬಹುದು ಅಂತ ತೋರಿಸೋದಕ್ಕೆ ನಾವು ಡಿಜಿಟಲ್ ಸಿಗ್ನೇಚರ್ನ ಯೂಸ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ನವ್ಯ ಡೇಸ್ ಏನಾಗ್ತಾಯಿದೆ ಅಂತಂದರೆ ಎಲ್ಲೋ ಪರ್ಸನ್ಸ್ ಇರ್ತಾರೆ, ಮತ್ತು ಯಾರೋ ಕೆಲವೊಂದು ಪ್ರಾಡಕ್ಟ್ಸ್ನ ಡೆಲಿವರಿ ಮಾಡೋವಾಗಲೂ ಸಹ ಅದು ಯಾರೋ ಇನ್ಯಾರೋ ತಗೊಳ್ತಿರ್ತಾರೆ. ಸೊ ಈ ಥರ್ಡ್ ಪರ್ಸನ್ಸು ಫ್ರಾಡ್ಸು, ಈ ಮಾಲಿಷಿಯಸ್ ಆ್ಯಕ್ಟ್ಸ್ ಎಲ್ಲ ಆಗೋದ್ರಿಂದ ಏನಾಗ್ತಾಯಿದೆ ಅಂತಂದರೆ ನಾರ್ಮಲಿ ನಾವು ಏನು ಸಿಗ್ನೇಚರ್ ಮಾಡೋದಕ್ಕಿಂತ ಇದು ಏನು ಪ್ರಿಯಾರಿಟಿ ಕೊಡ್ತಾ ಇರೋದು ಯಾವುದಕ್ಕಪ್ಪ ಅಂತಂದರೆ ಡಿಜಿಟಲ್ ಸಿಗ್ನೇಚರ್ ಅಂತಲೇ ಹೇಳಬಹುದು. ಸೊ ಕಮಿಂಗ್ ಟು ದ ಮೀನಿಂಗ್ ಆಫ್ ಡಿಜಿಟಲ್ ಸಿಗ್ನೇಚರ್, ನಾನು ನಿಮ್ಗಾಗಲೇ ಹೇಳಿದೆ, ಇಟ್ ಈಸ್ ಅ ಮ್ಯಾಥಮೆಟಿಕಲ್ ಸ್ಕೀಮ್ ಫಾರ್ ಡೆಮಾನ್ಸ್ಟ್ರೇಟಿಂಗ್ ದ ಅಥೆಂಟಿಸಿಟಿ ಆಫ್ ಎ ಡಿಜಿಟಲ್ ಮೆಸೇಜ್ ಆರ್ ಡಾಕ್ಯುಮೆಂಟ್. ಈಗ ಡಿಜಿಟಲ್ ಮೆಸೇಜ್ ಅಥವಾ ಡಾಕ್ಯುಮೆಂಟ್ ನಮಗೇನು ತಲುಪಿರುತ್ತೋ ಅದು ಇವ್ರ ಕಡೆಯಿಂದನೇ ಬಂದಿದೆ ಅಂತ ಸರ್ಟಿಫೈ ಆಗಬೇಕಾದ್ರೆ ವಿ ನೀಡ್ ಅ ಪರ್ಟಿಕ್ಯುಲರ್ ಡಿಜಿಟಲ್ ಸಿಗ್ನೇಚರ್ ಅಂತ. ಸೊ ಇನ್ನೊಂದು ನಿಮಗೆ ಈಸಿಯಾಗಿರುವಂಥ ಮೀನಿಂಗ್ ಹೇಳೋದಾದರೆ ಇಟ್ ಈಸ್ ಅ electronic rather than a written signature that can be used by someone to authenticate the identity of the sender of a message or of a signer of a document. ಆ ಸೈನರ್ ಆಫ್ ಆ ಡಾಕ್ಯುಮೆಂಟ್ ಮೇಲೆ ಯಾರು ಸೈನ್ ಮಾಡಿರ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆ ಇಂಪಾರ್ಟೆನ್ಸು ಮತ್ತು ಆ ಯೂನಿಕ್ನೆಸ್ಸು ಮತ್ತು ಆ ಅಥೆಂಟಿಕೇಷನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಮೋಸ್ಟ್ ಆಫ್ ದ ಮೆಂಬರ್ಸ್ ಆರ್ ಯೂಸಿಂಗ್ ಅ ಡಿಜಿಟಲ್ ಸಿಗ್ನೇಚರ್ ಅಂತಲೇ ಹೇಳಬಹುದು. ಸೊ ಎ ವ್ಯಾಲಿಡ್ ಡಿಜಿಟಲ್ ಸಿಗ್ನೇಚರ್ ಗಿವ್ಸ್ ಎ ರೆಸಿಪಿಯೆಂಟ್ ರೀಸನ್ ಟು ಬಿಲೀವ್ ದ ಮೆಸೇಜ್ ವಾಸ್ ಕ್ರಿಯೇಟೆಡ್ ಬೈ ನೌನ್ ಸೆಂಡರ್. ಅಂತಂದರೆ ನಮ್ಗೆ ಇವರೇ ಕಳಿಸಿದ್ದಾರೆ ಅಂತ ನಮಗೆ ಪ್ರೂಫ್ ಯಾವುದರಿಂದ ಸಿಗುತ್ತಪ್ಪ ಅಂತಂದರೆ ಥ್ರೂ ದ ಡಿಜಿಟಲ್ ಸಿಗ್ನೇಚರ್ ಸಚ್ ದಟ್ ಸೆಂಡರ್ ಕೆನಾಟ್ ಡಿನೈಯಿಂಗ್ ಹ್ಯಾವಿಂಗ್ ಸೆಂಡ್ ದ ಮೆಸೇಜ್ ಆ್ಯಂಡ್ ದಟ್ ಮೆಸೇಜ್ ವಾಸ್ ನಾಟ್ ಆಲ್ಟರ್ಡ್ ಇನ್ ಟ್ರಾನ್ಸಿಟ್. ಸೊ ಆ ಮೆಸೇಜ್ನ ಯಾರೂ ಸಹ ಆಲ್ಟರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಈ ಪರ್ಪಸ್ಗೋಸ್ಕರನೇ ಡಿಜಿಟಲ್ ಸಿಗ್ನೇಚರ್ ಅನ್ನೋವಂಥ ಕಾನ್ಸೆಪ್ಟನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಡಿಜಿಟಲ್ ಸಿಗ್ನೇಚರ್ ಆದಮೇಲೆ ಡಿಜಿಟಲ್ ಸಿಗ್ನೇಚರ್ ಸ್ಟ್ಯಾಂಡರ್ಡ್ಸ್ ಅಂತ ನೋಡೋದಾದರೆ ಯಾವ ರೀತಿ ಅದು ಯೂಸ್ ಆಗುತ್ತೆ ಅಂತಂದರೆ ಸ್ಟ್ಯಾಂಡರ್ಡ್ಸ್ ಯಾವ ರೀತಿ ಇರುತ್ತೆ, ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂದರೆ ಇಟ್ ಯೂಸಸ್ ಸೆಕ್ಯೂರ್ ಹ್ಯಾಶ್ ಅಲ್ಗರಿದಮ್ಸ್.
ಈ ಪ್ರೊಸೀಜರ್ ಇರುತ್ತೆ. ಈ ಅಲ್ಗರಿದಮ್ಸ್ ಅಂತಂದಾಗ ಅದಕ್ಕೆ ಆದಂತಹ ಒಂದು ಲಾಜಿಕಲ್ ಯೂಸ್ ಮಾಡಿರ್ತಾರೆ ಟೆಕ್ನಿಕ್ನ, ಅದನ್ನು ಅಲ್ಗರಿದಮ್ ಅಂತ ಕರಿತೀವಿ. ಕಂಡೆನ್ಸಸ್ ಮೆಸೇಜ್ ಟು 160 ಬಿಟ್. ನೆಕ್ಸ್ಟ್ ಕೀ ಸೈಜ್ ಬಂದು 512 to 1024 bits and proposed by NIST in 1991. This is regarding digital signature standards. ಇದು ಮೇ ಬಿ ನಿಮಗೆ KCET ಅಥವಾ NET ರಿಲೇಟೆಡ್ಗೆ ಯೂಸ್ ಆಗುತ್ತೆ. ಸೊ ಈಗ ನಾವು ಪೇಪರ್ ಸಿಗ್ನೇಚರ್ ವರ್ಸಸ್ ಡಿಜಿಟಲ್ ಸಿಗ್ನೇಚರ್ಸ್ ನೋಡೋದಾದರೆ ಯಾವ ರೀತಿ ಡಿಫ್ರೆನ್ಷಿಯೇಟ್ ಅಥವಾ ಯಾವುದಕ್ಕೆ ನಾವು ಪ್ರಿಯಾರಿಟಿನ ಜಾಸ್ತಿ ಕೊಡಬೇಕು, ಯಾವುದು ನಮಗೆ ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಅಥೆಂಟಿಸಿಟಿ ಅಂತ ನೋಡಿ. ಪೇಪರ್ ಮೇಲೆ ನಾವು ಸಿಗ್ನೇಚರ್ ಆದರೆ ಮೇ ಬಿ ಫೋರ್ಜ್ಡ್, ಆರಾಮಾಗಿ ಫೋರ್ಜ್ ಮಾಡಬಹುದು. ಒಬ್ಬರು ಸಿಗ್ನೇಚರ್ನ ಇನ್ನೊಬ್ಬರು ಫೋರ್ಜ್ಡ್ ಸಿಗ್ನೇಚರ್ಸ್ ಮಾಡ್ಬೋದು. ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ಅಂತ ಬಂದಾಗ ಕೆನಾಟ್ ಬಿ ಕಾಪಿಡ್, ಅದನ್ನು ಯಾವುದೇ ಕಾರಣಕ್ಕೂ ಅವರು ಕಾಪಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಂಟಿಗ್ರಿಟಿ. ನೆಕ್ಸ್ಟ್ ಇಂಟಿಗ್ರಿಟಿ ಅಂತ ಬಂದಾಗ ಇನ್ ಕೇಸ್ ಆಫ್ ಪೇಪರ್ ಸಿಗ್ನೇಚರ್ ಇಂಡಿಪೆಂಡೆಂಟ್ ಆಫ್ ದಿ ಡಾಕ್ಯುಮೆಂಟ್ ಅಲ್ವಾ, ಇಟ್ ಈಸ್ ಇಂಡಿಪೆಂಡೆಂಟ್. ಬಟ್ ಎಲೆಕ್ಟ್ರಾನಿಕ್ ಅಂತ ಬಂದಾಗ ಸಿಗ್ನೇಚರ್ ಡಿಪೆಂಡ್ಸ್ ಆನ್ ದಿ ಕಂಟೆಂಟ್ಸ್ ಆಫ್ ದಿ ಡಾಕ್ಯುಮೆಂಟ್. ಸೊ ನೆಕ್ಸ್ಟ್ ಒನ್ ಬಂದು ನಾನ್ ರೆಪಿಡಿಯೇಷನ್. ಸೊ ಪೇಪರ್ ಅಂತ ಬಂದಾಗ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ನೀಡೆಡ್. ಪೇಪರ್ ಅಂತ ಬಂದಾಗ ಈಗ ಟೈಪ್ಡ್ ಫಾರ್ಮ್ ಅಂತ ಬಂದರೆ ಈ ಟೈಮ್ಸ್ ನ್ಯೂ ರೋಮನ್ ಅಂತ ಕೊಟ್ಟಾಗ ಯಾರು ಆ ಲ್ಯಾಂಗ್ವೇಜಲ್ಲಿ ಎಷ್ಟೇ ಟೈಪ್ ಮಾಡಿದ್ರೂ ಎಲ್ಲರದ್ದು ಹ್ಯಾಂಡ್ ರೈಟಿಂಗ್ ಅಥವಾ ಟೈಪ್ಡ್ ಫಾರ್ಮ್ ಏನಿರುತ್ತೆ ಯೂನಿಫಾರ್ಮಿಟಿ ಆಗಿರುತ್ತೆ. ಬಟ್ ಅದೇ ರಿಟರ್ನ್ ಫಾರ್ಮೆಟ್ ಆದಾಗ ಒಬ್ಬೊಬ್ಬರ ಹ್ಯಾಂಡ್ ರೈಟಿಂಗ್ ಒಂದೊಂದು ರೀತಿಯಾಗಲಿ ಇರುತ್ತೆ ಅಲ್ವಾ. ಸೊ ಅದೇ ಈ ಕಂಪ್ಯೂಟರ್ ಯೂಸರ್ ಅಂತ ಅಂದಾಗ ನಾವು ಒಂದು ಲ್ಯಾಂಗ್ವೇಜ್ನ ಒಂದು 10 ಜನಕ್ಕೆ ಈ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಟೈಪ್ ಮಾಡಿ ಅಂತಂದಾಗ ಎಲ್ಲ ಟೈಪಿಂಗು ಫಾರ್ಮೆಟು ಒಂದೇ ರೀತಿಯಲ್ಲಿ ಇರುತ್ತೆ. ಬಟ್ ಅದೇ 10 ಜನಕ್ಕೆ ಒಂದು ವರ್ಕ್ ಕೊಟ್ಟು ಬರೀರಿ ಒಂದು ಕಂಟೆಂಟ್ನ ಅಂತ ಕೊಟ್ಟಾಗ ಇಟ್ ಮೇ ಬಿ ಎ ಯೂನಿಕ್ ಫ್ರಮ್ ಈಚ್ ಅದರ್. ನೆಕ್ಸ್ಟ್ ಒಂದು ಎರರ್ ಪ್ರೋನ್. ಸೊ ಆಬ್ವಿಯಸ್ಲಿ ಎರರ್ಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದೇ ಡಿಜಿಟಲ್ ಅಂತ ಹೋದಾಗ ಎರರ್ಸ್ ಫ್ರೀ. ಇವನ್ ದೋ ಇಫ್ ಇಟ್ ಈಸ್ ಹ್ಯಾಪನ್ ಎರರ್ಸ್ ಮೀನ್ಸ್ ವಿ ಕ್ಯಾನ್ ಎಡಿಟ್ ಆ್ಯಂಡ್ ವಿ ಕ್ಯಾನ್ ಮೇಕ್ ಇಟ್ ಆ್ಯಸ್ ಅ ಎರರ್ ಫ್ರೀ ಅಂತಲೇ ಹೇಳ್ಬೋದು. ಸೊ ದೀಸ್ ಆರ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಅ ಪೇಪರ್ ಸಿಗ್ನೇಚರ್ ಆ್ಯಂಡ್ ಡಿಜಿಟಲ್ ಸಿಗ್ನೇಚರ್. ನೆಕ್ಸ್ಟ್ ಡಿಜಿಟಲ್ ಸಿಗ್ನೇಚರ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಫಾಲೋಯಿಂಗ್. ಯಾವ ರೀತಿ, ಹೇಗೆ, ಎಲ್ಲೆಲ್ಲಿ ಅಪ್ಲಿಕೇಶನ್ಸ್ ಅಂತ ನೋಡಿದಾಗ ಫಾರ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಡಿಜಿಟಲಿ ಸೈನ್ಡ್ ಆ್ಯಂಡ್ ಎನ್ಕ್ರಿಪ್ಟೆಡ್ ಇಮೇಲ್ಸ್. ಸೊ ಕೆಲವೊಂದೆಲ್ಲ ಈಗ ನೋಡಿ UGCಯಿಂದ ಕೆಲವೊಂದು ಜಿಲ್ಲಾಡಳಿತ ಕಚೇರಿಗಳಿಂದ ಬರುತ್ತೆ, ನಾವು ನೋಡ್ತಾನೆ ಇರ್ತೀವಿ. ಮೇಲ್ಸ್ ಆಗಿರ್ಬೋದು, ರಿಪೋರ್ಟ್ಸ್ ಆಗಿರ್ಬೋದು, ಇದೆಲ್ಲ ಏನಾಗಿರುತ್ತೆ ಅಂದರೆ ಡಿಜಿಟಲಿ ಸಿಗ್ನೇಚರ್ ಆಗಿರುತ್ತೆ. ಮತ್ತು ನೀವು ನಿಮ್ಮ ಹಾಲ್ ಟಿಕೆಟ್ಸು ಅಷ್ಟೇ. ಈಗ ಒಂದು ಯೂನಿವರ್ಸಿಟಿ ಅಂತ ಅಂದಾಗ ಒಂದು 600 to 1000 ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದರೆ ಒಂದು ಪ್ರಿನ್ಸಿಪಲ್ ಸಿಗ್ನೇಚರ್ ಅಥವಾ ಯಾರು ವೈಸ್ ಚಾನ್ಸಲರ್ ಸಿಗ್ನೇಚರ್ ಬೇಕು ಅಂತಂದಾಗ ಇಟ್ ಶುಡ್ ಬಿ ಎ ಡಿಜಿಟಲ್ ಸಿಗ್ನೇಚರ್ ಅಲ್ವಾ. ಸೊ ಈ ಥರದ್ದು. ನೆಕ್ಸ್ಟ್ ಒನ್ ಬಂದು ಫಾರ್ ಕ್ಯಾರಿಯಿಂಗ್ ಔಟ್ ಸೆಕ್ಯೂರ್ ವೆಬ್ ಬೇಸ್ಡ್ ಟ್ರಾನ್ಸಾಕ್ಷನ್. ವೆನ್ ಎವರ್ ಇನ್ ದ ಕೇಸ್ ಆಫ್ ವೆಬ್ ಬೇಸ್ಡ್ ಟ್ರಾನ್ಸಾಕ್ಷನ್ ದ ಡಿಜಿಟಲ್ ಸಿಗ್ನೇಚರ್ಸ್ ಆರ್ ದಿ ಮೋಸ್ಟ್ ಪ್ರಿಯಾರಿಟಿ ಸೆಕ್ಟರ್ ಅಂತಲೇ ಕರೀಬಹುದು. ನೆಕ್ಸ್ಟ್ ಫಾರ್ ಸೈನಿಂಗ್ ಡಾಕ್ಯುಮೆಂಟ್ಸ್ ಲೈಕ್ MS ವರ್ಡ್, MS ಎಕ್ಸೆಲ್, PDFs. ನಾನು ಹೇಳಿದ್ನಲ್ಲ ಈಗ ಎನಿ ಡಾಕ್ಯುಮೆಂಟ್ಸ್ ಯೂನಿವರ್ಸಲ್ ಆಗಿ ನಾವು ಸ್ಪ್ರೆಡ್ ಮಾಡಬೇಕು ಅಫಿಷಿಯಲ್ ಪರ್ಪಸ್ ಅಂತ ಬಂದಾಗ, ಈಗ ಚೀಫ್ ಮಿನಿಸ್ಟರ್ಸ್ ಯಾವುದೋ ಒಂದು ಸರ್ಕ್ಯುಲರ್ನ ಬಿಡುಗಡೆ ಮಾಡ್ತಾರೆ ಎಂಟೈರ್ ಫಾರ್ ಸ್ಟೇಟ್ ಅಂತಂದಾಗ ಇಟ್ ಶುಡ್ ಬಿ ಇನ್ ಅ ಡಿಜಿಟಲ್ ಸಿಗ್ನೇಚರ್. ಸೊ ಅದು ಏನಪ್ಪ ಅಂತಂದರೆ ಅದನ್ನು ಯಾರೂ ಸಹ ಚೇಂಜ್ ಮಾಡೋದಕ್ಕೆ, ಆಲ್ಟ್ರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೋಕೆ ಡಿಜಿಟಲ್ ಸಿಗ್ನೇಚರ್ನ ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಡಿಜಿಟಲ್ ಸಿಗ್ನೇಚರ್. ನೆಕ್ಸ್ಟ್ ಏನು ಅಗತ್ಯತೆ ಏನಿದೆ ಅಂತಂದಾಗ ಎ ಡಿಜಿಟಲ್ ಸಿಗ್ನೇಚರ್ ಅಥೆಂಟಿಕೇಟ್ಸ್ ಯುವರ್ ಐಡೆಂಟಿಟಿ ಎಲೆಕ್ಟ್ರಾನಿಕಲಿ. ಸೊ ಪೇಪರ್ ಅಂತ ಬಂದಾಗ ಫೋರ್ಜರಿ ಮಾಡಬಹುದು ಅಥವಾ ಇಲ್ಲ ಎರರ್ಸ್ ಆಗಬಹುದು, ಇದು ಎಲ್ಲನೂ ಸಹ ಆಗುತ್ತೆ. ಬಟ್ ಡಿಜಿಟಲ್ ಅಂತ ಬಂದಾಗ ಇಟ್ ಅಥೆಂಟಿಕೇಟ್ಸ್ ಯುವರ್ ಐಡೆಂಟಿಟಿ ಎಲೆಕ್ಟ್ರಾನಿಕಲಿ. ಒಂದು ಸಲ ನಮ್ಮದು ಎಲೆಕ್ಟ್ರಾನಿಕಲಿ ಐಡೆಂಟಿಟಿ ಆದಾಗ ಯಾರೂ ಸಹ ಅದನ್ನು ಫೋರ್ಜರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಒಂದು ನೆಸೆಸಿಟಿ ಅಥವಾ ನೀಡ್. It also provides you with a high level of security for your online transaction by ensuring absolute privacy of the information exchanged using a
ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್. ಸೊ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ನಮಗೆ ಕಂಪಲ್ಸರಿ ಡಿಜಿಟಲ್ ಸಿಗ್ನೇಚರ್ಸ್ ಅನ್ನೋದು ಅವಶ್ಯಕತೆ ಆಗಿರುತ್ತೆ. ಯು ಕ್ಯಾನ್ ಯೂಸ್ ಸರ್ಟಿಫಿಕೇಟ್ಸ್ ಟು ಎನ್ಕ್ರಿಪ್ಟ್ ಇನ್ಫಾರ್ಮೇಷನ್ ಸಚ್ ದಟ್ ಓನ್ಲಿ ದ ಇಂಟೆಂಡೆಡ್ ರೆಸಿಪಿಯೆಂಟ್ ಕ್ಯಾನ್ ರೀಡ್ ಇಟ್. ಸೊ ಎನ್ಕ್ರಿಪ್ಟೆಡ್ ಫಾರ್ಮೆಟಲ್ಲಿ ನಾವು ಏನಾದರೂ ಸರ್ಟಿಫಿಕೇಟ್ಸ್ನ ಇಶ್ಯೂ ಮಾಡೋ ರೀತಿಯಾಗಿದ್ದರೆ ಸಹ ನಮಗೆ ಡಿಜಿಟಲ್ ಸಿಗ್ನೇಚರ್ನ ಅವಶ್ಯಕತೆ ಇರುತ್ತೆ. ಎನ್ಕ್ರಿಪ್ಟೆಡ್ ಅಂತಂದರೆ ಹೈಡಿಂಗ್ ದ ಇನ್ಫಾರ್ಮೇಷನ್. ನಾ ಹೇಳಿದ್ನಲ್ವ, ಸೊ ಕೆಲವೊಂದು ಕೋಡಿಂಗ್ಸ್ನ ಕೊಟ್ಟು ಇನ್ಫಾರ್ಮೇಷನ್ನ ಹೈಡ್ ಮಾಡೋದು, ಯಾಕೆಂತಂದರೆ ಮಿಸ್ಲೀಡ್ ಆಗದಿರ ಇರಲಿ ಅಂತ. ಸೊ ದೀಸ್ ಆರ್ ದಿ ನೀಡ್ ಆಫ್ ದಿ ಡಿಜಿಟಲ್ ಸಿಗ್ನೇಚರ್ ಅಂತ ಹೇಳಬಹುದು. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಅಡ್ವಾಂಟೇಜಸ್ ಆಫ್ ಡಿಜಿಟಲ್ ಸಿಗ್ನೇಚರ್ ಅಂದರೆ ಇಟ್ ಶುಡ್ ಬಿ ಎ ಸ್ಪೀಡ್. ಈಗ ಡಿಜಿಟಲ್ ಸಿಗ್ನೇಚರ್ ನನ್ನ ಸಿಗ್ನೇಚರು ನಮ್ಮ ಸ್ಟೂಡೆಂಟ್ಸ್ಗೆ ಏನಕ್ಕೋ ಬೇಕಾಗಿರುತ್ತೆ. ಸೊ ನಾನು ಇಲ್ಲಿ ಕೋಲಾರಲ್ಲಿ ಇರ್ತೀನಿ, ಸ್ಟೂಡೆಂಟ್ಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಆಗ ಸಡನ್ನಾಗಿ ಬೇಕು ಅಂತಂದಾಗ ಏನಾಗುತ್ತೆ, ಸೊ ಮೇಲ್ ಮುಖಾಂತರನೋ ನಮ್ಮ ಸಿಗ್ನೇಚರ್ಸ್ನ ಈ ರೀತಿ ಡಿಜಿಟಲ್ ಸಿಗ್ನೇಚರ್ ನಮ್ಮದು ಒಂದು ಪ್ರೂಫ್ ಕೊಟ್ಬಿಟ್ರೆ 5 minutes ಆಫ್ ವರ್ಕ್ ಅಂತ. ಸೊ ಸ್ಪೀಡಾಗಿ ವರ್ಕ್ ಆಗುತ್ತೆ. ಇಲ್ಲ ಅಂತಂದರೆ ನಾವೇ ಹೋಗಿ ಅಲ್ಲಿ ಸೈನ್ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ನೆಕ್ಸ್ಟ್ ಒಂದು ಬಂದು ಸೆಕ್ಯೂರಿಟಿ. ಆಬ್ವಿಯಸ್ಲಿ ಸೆಕ್ಯೂರಿಟಿ ಇರುತ್ತೆ, ಯಾಕಂತಂದರೆ ಅದನ್ನು ಯಾವುದೇ ರೀತಿ ಆಲ್ಟ್ರ್ ಮಾಡೋದಕ್ಕಾಗಲ್ಲ. ಅಥೆಂಟಿಸಿಟಿ ಇದ್ದಾಗ ಜಿನೈನಿಟಿ ಇರುತ್ತೆ. ಪೇಪರ್ ಡಾಕ್ಯುಮೆಂಟ್ಗೆ ಅದರದ್ದೇ ಆದಂತಹ ವ್ಯಾಲ್ಯೂ ಇರುತ್ತೆ. ಮತ್ತು ಇಂಪೋಸ್ಟರ್ ಪ್ರಿವೆನ್ಷನ್ಸ್ನ ಆಗೋದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು ಥ್ರೂ ಡಿಜಿಟಲ್ ಸಿಗ್ನೇಚರ್ಸ್. ನೆಕ್ಸ್ಟ್ ಒಂದು ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂತಂದರೆ ಇನ್ಸ್ಟಿಟ್ಯೂಷನಲ್ ಓವರ್ ಹೆಡ್ ಅಂತ. ದ ಕಾಸ್ಟ್ ಆಫ್ ಎಸ್ಟಾಬ್ಲಿಷಿಂಗ್ ಆ್ಯಂಡ್ ಯುಟಿಲೈಸಿಂಗ್ ಸರ್ಟಿಫಿಕೇಷನ್ ಅಥಾರಿಟೀಸ್ ಆ್ಯಂಡ್ ಅದರ್ ಇಂಪಾರ್ಟೆಂಟ್ ಸರ್ವಿಸಸ್ ಆಸ್ ವೆಲ್ ಆಸ್ ಅಶ್ಯೂರಿಂಗ್ ಕ್ವಾಲಿಟಿ ಇನ್ ದ ಪರ್ಫಾರ್ಮೆನ್ಸ್ ಆಫ್ ದೇರ್ ಫಂಕ್ಷನ್ಸ್. ನೆಕ್ಸ್ಟ್ ಒಂದು ಬಂದು ಎಕ್ಸ್ಪೈರಿ. Digital signatures, like all technologies product, are highly dependent on the technology it is based on. In this era of fast technology advancement, many of these tech products have a short shelf lives. ಇದಕ್ಕೂ ಸಹ ಡಿಜಿಟಲ್ ಸಿಗ್ನೇಚರ್ಸ್ಗೆ ಎಕ್ಸ್ಪೈರಿ ಲೈಫ್ ಇರುತ್ತೆ. ಸೊ ಕಮಿಂಗ್ ಟು ದ ಕಂಪೇರ್ಡ್ ಟು ಡಿಸ್ಅಡ್ವಾಂಟೇಜಸ್ ವಿ ಹ್ಯಾವ್ ಲಾಟ್ ಆಫ್ ಅಡ್ವಾಂಟೇಜಸ್. ಬಟ್ ಏನೇ ಇರಲಿ ಡಿಜಿಟಲ್ ಸಿಗ್ನೇಚರ್ಸು ನವ್ಯ ಡೇಸ್ ಈ ಬಿಸ್ನೆಸ್ ಪರ್ಪಸ್ಗಾಗಿರಬಹುದು, ಈಗ ಒಂದು ಮಾಸ್ ಇನ್ಫಾರ್ಮೇಷನ್ನ ಮಾಸ್ ಗ್ಯಾದರಿಂಗ್ಗೆ ಅಥವಾ ಒಂದು ತುಂಬ ಜನಕ್ಕೆ ನಾವು ಇದನ್ನು ಇನ್ಫಾರ್ಮೇಷನ್ನ ತಲುಪಿಸ್ಬೇಕಾದ್ರೂ ಅಷ್ಟೇ, ಇದು ಎಲ್ಲ ರೀತಿಯಲ್ಲಿ ನಮಗೆ ಒಂದಲ್ಲ ಒಂದು ರೀತಿ ನಮಗೆ ಹೆಲ್ಪ್ ಆಗ್ತಾನೆ ಇರುತ್ತೆ ಅಂತಲೇ ಹೇಳಬಹುದು. ಸೊ ನೆಕ್ಸ್ಟ್ ಬಂದು ನಮಗೆ ಡಿಜಿಟಲ್ ಸರ್ಟಿಫಿಕೇಟ್ ಅಂತ. ಏನು ಈ ಡಿಜಿಟಲ್ ಸರ್ಟಿಫಿಕೇಟ್ ಅಂತಂದರೆ, ಎ ಡಿಜಿಟಲ್ ಸರ್ಟಿಫಿಕೇಟ್ ಅಥೆಂಟಿಕೇಟ್ಸ್ ದ ವೆಬ್ credentials of the sender and lets the recipient of an encrypted message know that the data is from a trusted source. ಅಂತಂದರೆ ಈಗ ನಮಗೆ ಯಾವುದೋ ಒಂದು ಡಾಕ್ಯುಮೆಂಟ್ ಬಂದಿದೆ ವಿತ್ ಡಿಜಿಟಲ್ ಸಿಗ್ನೇಚರ್, ಬಟ್ ನಾವು ಅದನ್ನು ಅಲ್ಲಿಂದನೇ ಬಂದಿದೆ ಅಂತ ನಮಗೆ ಒಂದು ಅಥೆಂಟಿಸಿಟಿ ಬೇಕು ಅಥವಾ ಒಂದು ಪ್ರೂಫ್ ಬೇಕು ಅಂತಂದರೆ ಅದು ಯಾವುದಪ್ಪ ಅಂತಂದರೆ ಥ್ರೂ ದಿ ಡಿಜಿಟಲ್ ಸರ್ಟಿಫಿಕೇಟ್. ಸೊ ಇಲ್ಲಿಂದನೇ ಯು ಜಿ ಸಿ ರೆಕಮೆಂಡೇಷನ್ಸ್ ಕೆಲವೊಂದೆಲ್ಲ ನಮಗೆ ಮೆಸೇಜಸ್ ಬರ್ತಿರುತ್ತೆ. ಈಗ ನಿಮಗೆ ಲಾಸ್ಟ್ ಮಂತ್ ನಾನು ನೋಡಿದ್ದೆ, ಯಾವುದಪ್ಪ ಅಂತಂದರೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಎಕ್ಸಾಮ್ಸ್ ಇರೋದಿಲ್ಲ, ಲಾಸ್ಟ್ ಸೆಮಿಸ್ಟರ್ ಏನು ಅವ್ರ ಪರ್ಫಾರ್ಮೆನ್ಸ್ ನೋಡಿಕೊಂಡು ಅವ್ರನ್ನ ನೆಕ್ಸ್ಟ್ ಇದು ಮಾಡ್ತಾರೆ, ನೆಕ್ಸ್ಟ್ ಪ್ರಮೋಟ್ ಮಾಡ್ತಾರೆ ನೆಕ್ಸ್ಟ್ ಸೆಮಿಸ್ಟರ್ಗೆ ಅಂತ. ಸೊ ಈ ರೀತಿಯಾದಂಥ ಫೇಕ್ ನ್ಯೂಸ್ಗಳೆಲ್ಲ ಬರುತ್ತೆ. ಬಟ್ ಅದನ್ನು ಏನು ಮಾಡ್ತಾರೆ, ಪರ್ಟಿಕ್ಯುಲರ್ ಸಂಬಂಧಪಟ್ಟಿರೋಂಥ ಸರ್ಕಾರ ಇದು ಫೇಕ್ ಅಂತ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡುತ್ತೆ. ದಟ್ ಈಸ್ ನಥಿಂಗ್ ಬಟ್ ಡಿಜಿಟಲ್ ಸರ್ಟಿಫಿಕೇಟ್. ಸೊ ಎಲೆಕ್ಟ್ರಾನಿಕಲಿ ಮಾಡೋದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಎ ಡಿಜಿಟಲ್ ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ಸೊ ದಟ್ ಎಸ್ಟಾಬ್ಲಿಷಸ್ ಯುವರ್ ಕ್ರೆಡೆನ್ಷಿಯಲ್ಸ್ ವೆನ್ ಡೂಯಿಂಗ್ ಬಿಸ್ನೆಸ್ ಆರ್ ಅದರ್ ಟ್ರಾನ್ಸಾಕ್ಷನ್ ಆನ್ ದಿ ವೆಬ್. ಇದನ್ನು ಯಾರಪ್ಪ ಇಶ್ಯೂ ಮಾಡಿದ್ದು ಅಂದರೆ ಸರ್ಟಿಫೈಯಿಂಗ್ ಅಥಾರಿಟಿ. ಯಾರು ಇಶ್ಯೂ ಮಾಡ್ತಾರೆ, ಆ ಪರ್ಟಿಕ್ಯುಲರ್ ಸರ್ಟಿಫೈಯಿಂಗ್ ಅಥಾರಿಟಿ ಅಲ್ವಾ. ನೆಕ್ಸ್ಟ್ ಕಂಟೇನ್ಸ್ ಯುವರ್ ನೇಮ್, ಏನೇನೆಲ್ಲ ಇರುತ್ತೆ ಅದರಲ್ಲಿ, ನಮ್ಮ ನೇಮ್ ಆಗಿರ್ಬೋದು, ಸೀರಿಯಲ್ ನಂಬರ್ ಆಗಿರ್ಬೋದು, ಎಕ್ಸ್ಪೈರೇಷನ್ ಡೇಟ್ಸ್ ಆಗಿರ್ಬೋದು, ಪಬ್ಲಿಕ್ ಕೀ ಆಗಿರ್ಬೋದು, ಸಿಗ್ನೇಚರ್ ಆಫ್ ದಿ ಸರ್ಟಿಫೈಯಿಂಗ್ ಅಥಾರಿಟಿ. ಇದು ಇದೆ ಅಂತಂದಾಗ ವಿ ಕ್ಯಾನ್ ಬಿಲೀವ್ ಅಂತಂದರೆ ನಾವು ರಿಸೀವ್ ಮಾಡಿಕೊಂಡಿರೋಂಥ ಡಾಕ್ಯುಮೆಂಟ್ ಎವ್ರಿಥಿಂಗ್ ಈಸ್ ಇನ್ ಅ ಜಿನೈನ್ ಅಂತ ನಾವು ಅರ್ಥ ಮಾಡ್ಕೋಬಹುದು.
ಸರ್ಟಿಫೈಯಿಂಗ್ ಅಥಾರಿಟಿ ಯಾರ್ಯಾರೆಲ್ಲ ಇರ್ತಾರೆ? ಥರ್ಡ್ ಪಾರ್ಟಿ, ಟ್ರಸ್ಟೆಡ್ ಥರ್ಡ್ ಪಾರ್ಟಿ ಅಂದರೆ ಈಗ ನಮ್ಮ ಹೈಯರ್ ಎಜುಕೇಷನ್ ಎಲ್ಲ ನೋಡ್ಕೊಳ್ಳೋವಂಥದ್ದು UGC ಈ ಥರ. ಆ್ಯನ್ ಆರ್ಗನೈಸೇಷನ್ ವಿಚ್ ಇಶ್ಯೂಸ್ ಪಬ್ಲಿಕ್ ಕೀ ಸರ್ಟಿಫಿಕೇಟ್ಸು, ಅವ್ರೇನು ನಮಗೆ ರೆಕಮೆಂಡೇಷನ್ಸು, ಸಜೆಷನ್ಸು ಮತ್ತು ಈಗ ಕ್ಯಾಲೆಂಡರ್ ಆಫ್ ಇವೆಂಟ್ ಸಹ ಬಿಡುಗಡೆ ಮಾಡಿದರೆ ನಾವು ಅದರ ಪ್ರಕಾರ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಅಶ್ಯೂರ್ಸ್ ದ ಐಡೆಂಟಿಟಿ ಆಫ್ ದ ಪಾರ್ಟೀಸ್ ಟು ಹೂಮ್ ಇಟ್ ಇಶ್ಯೂಸ್ ಸರ್ಟಿಫಿಕೇಟ್ಸ್, ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ? PU ಮಕ್ಕಳಿಗೆ ಆಗೋದಿಲ್ಲ, ಸ್ಟೇಟ್ ಬೋರ್ಡ್ ಅಲ್ವಾ, ಅಥವಾ CBSE ಬೋರ್ಡ್ ಈ ರೀತಿ. ಅದೇ ಹೈಯರ್ ಎಜುಕೇಷನ್ ಅಂತ ಬಂದಾಗ PG ಮಕ್ಕಳಿಗೆ ಈ ರೀತಿ. ಮೇಂಟೈನ್ಸ್ ಆನ್ಲೈನ್ ಆಕ್ಸೆಸ್ ಟು ದ ಪಬ್ಲಿಕ್ ಕೀ ಸರ್ಟಿಫಿಕೇಟ್ಸ್ ಇಶ್ಯೂಡ್. ಸೊ ದೀಸ್ ಆರ್ ದಿ ಸರ್ಟಿಫೈಯಿಂಗ್ ಅಥಾರಿಟಿ. ನೆಕ್ಸ್ಟ್, ವಾಟ್ ಈಸ್ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅಂತ ಒಂದು ಸ್ಮಾಲ್ ಕಾನ್ಸೆಪ್ಟು ನಿಮಗೆ 2 ಮಾರ್ಕ್ಸ್ಗೆ ಕೇಳಿದ್ರೆ ಕೇಳ್ತಾನೆ. ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಈಸ್ ದ ಎಲೆಕ್ಟ್ರಾನಿಕ್ ಫಾರ್ಮೆಟ್ ಆಫ್ ಫಿಸಿಕಲ್ ಆರ್ ಪೇಪರ್ ಸರ್ಟಿಫಿಕೇಟ್ ಲೈಕ್ ಎ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ಸ್ ಎಕ್ಸೆಟ್ರಾ. ಅಲ್ಲಿ ನೀವು ನೋಡ್ಬೋದು, ನಿಮ್ಮ ನೇಮ್ ಇರುತ್ತೆ, ನಿಮ್ಮ ಫೋಟೋ ಇರುತ್ತೆ, ನಿಮ್ಮ ಸಿಗ್ನೇಚರ್ ಇರುತ್ತೆ ಅಲ್ವಾ, ಅಲಾಂಗ್ ವಿತ್ ಯುವರ್ ಸರ್ಟಿಫಿಕೇಟ್ ಇರುತ್ತೆ ಎಲ್ಲನೂ. ಈ ಥರದನ್ನು ನಾವು ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಸರ್ಟಿಫಿಕೇಟ್ ಸರ್ವ್ ಆಸ್ ಪ್ರೂಫ್ ಆಫ್ ಐಡೆಂಟಿಟಿ ಆಫ್ ಆ್ಯನ್ ಇಂಡಿವಿಜುವಲ್ ಫಾರ್ ಎ ಸರ್ಟೈನ್ ಪರ್ಪಸ್. ಫಾರ್ ಎಕ್ಸಾಂಪಲ್, ಎ ಪಾಸ್ಪೋರ್ಟ್ ಐಡೆಂಟಿಫೈಸ್ ಸಮ್ವನ್ ಆ್ಯಸ್ ಎ ಸಿಟಿಸನ್ ಆಫ್ ದಟ್ ಕಂಟ್ರಿ. ಪಾಸ್ಪೋರ್ಟ್ ಏನಕ್ಕೆ ಬೇಕಪ್ಪ ಅಂತಂದರೆ ನಾವು ಯಾವ ಕಂಟ್ರಿಗೆ ಸಂಬಂಧಪಟ್ಟವರು, ಯಾವ ಸಿಟಿಸನ್ ಅಂತ ನಮ್ಗೆ ಗೊತ್ತಾಗಬೇಕು ಅಂತ. ಹೂ ಕ್ಯಾನ್ ಲೀಗಲಿ ಟ್ರಾವೆಲ್ ಟು ಎನಿ ಕಂಟ್ರಿ. ಸೊ ನಾವು ಪಾಸ್ಪೋರ್ಟ್ ಮಾಡ್ಕೋಬೇಕಂತಂದರೆ ನಮಗೆ ಬೇಕಾದಷ್ಟು ಫಾರ್ಮ್ಯಾಲಿಟೀಸ್ ಇರುತ್ತೆ. ಆ ಪಾಸ್ಪೋರ್ಟ್ ಬಂದಾದಮೇಲೆ ನಾವು ಒಂದು ದೇಶಕ್ಕೆ ಹೋಗಬೇಕು ಅಂತಂದಾಗ ನಮಗೇನಾಗ ಬೇಕಾಗಿರುತ್ತೆ? ವೀಸಾ ಬೇಕಾಗಿರುತ್ತೆ. ಸೊ ಇದನ್ನೆಲ್ಲ ಸರ್ಟಿಫೈ ಮಾಡೋದನ್ನು ಅಂದರೆ ಪ್ರೂಫ್ ಬೇಕಲ್ವಾ. ಸೊ ಇದನ್ನು, ಈ ಪ್ರೋಸೆಸ್ನ ವಿ ವಿಲ್ ಕಾಲ್ ಇಟ್ ಆಸ್ ಅ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್. ಎ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಎಲೆಕ್ಟ್ರಾನಿಕಲಿ ಟು ಪ್ರೂವ್ ಯುವರ್ ಐಡೆಂಟಿಟಿ. ನಮ್ಮ ಐಡೆಂಟಿಟಿನ ಪ್ರೂವ್ ಮಾಡುತ್ತೆ. ಟು ಆಕ್ಸೆಸ್ ಇನ್ಫಾರ್ಮೇಷನ್ ಆರ್ ಸರ್ವಿಸಸ್ ಆನ್ ದಿ ಇಂಟರ್ನೆಟ್ ಆರ್ ಟು ಸೈನ್ ಸರ್ಟೈನ್ ಡಾಕ್ಯುಮೆಂಟ್ಸ್ ಡಿಜಿಟಲಿ. ಈ ಎಲ್ಲ ಪರ್ಪಸ್ಗೋಸ್ಕರ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು.